dhaba on the outskirts of Kalaburgi city, and this incident was reported today early morning. ಕರ್ನಾಟಕದ ಕಲಬುರಗಿಯ ಹೈವೇಯ ಒಂದು ಡಾಬಾದಲ್ಲಿ ರೌಡಿ ಶೀಟರ್ ಸೋಮ ತನ್ನ ಗ್ಯಾಂಗ್ ಜೊತೆ ಕೂತು ಕುಡಿಯುತ್ತಿದ್ದ. ಕಂಠಪೂರ್ತಿ ಕುಡಿದವನು ಬಿಲ್ ಕೊಡೋ ಟೈಮಲ್ಲಿ ಕಿರಿಕ್ ಮಾಡಿದ್ದ. ಯಾಕಂದ್ರೆ ಬಿಲ್ನಲ್ಲಿ ಅವರು ಕುಡಿದ ಎಣ್ಣೆಗಿಂತ ಜಾಸ್ತಿ ದುಡ್ಡು ತೋರಿಸಿದ್ದಾರೆ ಅಂತ ಸೋಮನ ಗ್ಯಾಂಗ್ ಕಿರಿಕ್ ತೆಗೆದಿತ್ತು. ತಕ್ಷಣ ಸೋಮ ಆ ಡಾಬಾದಲ್ಲಿದ್ದ ಸಪ್ಲೈಯರ್ನ ಕರೆದು ತರಾಟೆಗೆ ತಗೊಂಡಿದ್ದ. ಇಷ್ಟೊಂದು ರೇಟ, ನಮ್ಮ ಹತ್ರನೂ ಇಷ್ಟೇ ಹಣ ತಗೊಳ್ತೀಯ ಅಂತ ಖ್ಯಾತೆ ತೆಗೆದಿದ್ದ. ಇದಕ್ಕೆ ಆ ಹುಡುಗ ಯಾರೇ ಬಂದ್ರು ಇಷ್ಟೇ ರೇಟು ಅಂದಿದ್ದ. ಇದಕ್ಕೆ ಸೋಮ ನಾನು ಬಿಲ್ ಕೊಡೋದಿಲ್ಲ, ಬೇಕಿದ್ರೆ ನಿಮ್ಮ ಓನರ್ನ ಕರಿ ಮಾತಾಡ್ತೀನಿ ಅಂತ ಹೇಳಿದ್ದ. ಡಾಬಾದಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ ಮತ್ತೊಬ್ಬನನ್ನ ಕರ್ಕೊಂಡು ಬಂದಿದ್ದ. ಆತ ಆ ಡಾಬಾದ ಮಾಲೀಕನ ಅಳಿಯನಾಗಿದ್ದು ಅವನ ಹೆಸರು ಜಗದೀಶ್ ಅಂತ. ಅವನು ಬಂದು ಸೋಮನಿಗೆ ಬಿಲ್ನ ವಿವರಿಸುವ ಪ್ರಯತ್ನವನ್ನ ಮಾಡಿದ್ದ. ಆದರೆ ಕುಡಿತ ಹೆಚ್ಚಾಗಿದ್ರಿಂದ ಬಿಲ್ನ ಕಡಿಮೆ ಮಾಡಿದ್ರೆ ಮಾತ್ರ ಕಟ್ತೀನಿ, ಇಲ್ಲ ಅಂದ್ರೆ ಕಟ್ಟಲ್ಲ ಅಂತ ಸೋಮ ಕೂತಿದ್ದ. ಇದಕ್ಕೆ ಜಗದೀಶ್ ಮೊದಲೇ ನೀವು ರೇಟ್ ನೋಡ್ಕೊಂಡು ಕುಡಿಬೇಕಿತ್ತು, ಇದೇನು MRP ಅಲ್ಲ, ಅದೇ ರೇಟ್ಗೆ ಎಣ್ಣೆ ಮಾರೋಕೆ ಅಂತ ಜಗದೀಶ್ ಆವಾಜ್ ಹಾಕಿದ್ದ. ಇದರಿಂದ ನನಗೆ ಎದುರು ಮಾತನಾಡ್ತೀಯ ಅಂತ ಜಗದೀಶ್ ಮೇಲೆ ಸೋಮನ ಕಡೆಯವರು ದಾಳಿ ಮಾಡಿದ್ರು. ಗಟ್ಟಿಯಾಗಿ ಹೊಡೆದಿದ್ರಿಂದ ಜಗದೀಶ್ ಕೆಳಗೆ ಬಿದ್ದಿದ್ದ. ತಕ್ಷಣ ಜಗದೀಶ್ ತನ್ನ ಮಾವ ಅಂದ್ರೆ ಡಾಬಾ ಮಾಲೀಕ ಸಿದ್ಧಾರ್ಥ ಮತ್ತು ತನ್ನ ಸಹೋದರ ಅಣ್ಣಪ್ಪನಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದ್ದ. ಇತ್ತ ಸೋಮ ಯಾರನ್ನ ಕರೆಸ್ತೀಯೋ ಕರೆಸೋ, ನಾನು ನೋಡ್ತೀನಿ ಅಂತ ಡಾಬಾದಲ್ಲೇ ಕೂತಿದ್ದ. ಅಂದು ಸೋಮನ ಜೊತೆಯಲ್ಲಿದ್ದವರು ನಮಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಕಾಲ್ಕಿತ್ತಿದ್ರು. ಸೋಮ ಮಾತ್ರ ಫೋನಲ್ಲಿ ಮಾತನಾಡಿಕೊಂಡು ಅಲ್ಲೇ ಕೂತಿದ್ದ. ಇತ್ತ ಜಗದೀಶ್ ಮಾವ ತನ್ನ ಗ್ಯಾಂಗ್ ಜೊತೆ ಡಾಬಾಗೆ ಬಂದಿದ್ದ. ಅಲ್ಲಿಗಾಗ್ಲೇ ಸೋಮ ಹೊರಗೆ ಹೋಗಿ ಕಾರು ಹತ್ತೋಕೆ ಮುಂದಾಗಿದ್ದ. ಆಗ ವೇಗವಾಗಿ ಬಂದ ಜಗದೀಶ್ ಸಹೋದರ ಮತ್ತು ಅವನ ಗ್ಯಾಂಗ್ ದೊಣ್ಣೆ ರಾಡ್ನಿಂದ ಸೋಮನ ಮೇಲೆ ದಾಳಿ ಮಾಡಿದ್ರು. ನಿನ್ನ ರೌಡಿಸಂನ ಹೊರಗೆ ಇಟ್ಕೋ, ನಮ್ಮ ಹತ್ರ ಅಲ್ಲ ಅಂತ ಸೋಮನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ತಲೆ ಭಾಗಕ್ಕೆ ಗಂಭೀರವಾದ ಗಾಯವಾಗಿದ್ರಿಂದ ಸೋಮ ಸ್ಥಳದಲ್ಲೇ ಮೃತಪಟ್ಟಿದ್ದ. ಆಗ ಜಗದೀಶ್ ಕಡೆಯವರು ಡಾಬಾ ಪಕ್ಕದಲ್ಲೇ ಇದ್ದ ಹೊಲದಲ್ಲಿ ಗುಂಡಿ ತೋಡಿ ಸೋಮನನ್ನ ಮಣ್ಣು ಮಾಡಿದ್ರು. ಮತ್ತೊಂದು ಕಡೆ ಸೋಮ ಮನೆಗೆ ಬರಲಿಲ್ಲ ಅಂತ ಅವನ ಹೆಂಡತಿ ಭಾಗ್ಯಶ್ರೀ ಕಾಲ್ ಮಾಡಿದ್ಲು. ಅಲ್ಲಿಗಾಗ್ಲೇ ಸೋಮ ISD ಕಾಲ್ಗಿಂತಲೂ ದೂರ ಹೋಗಿದ್ರಿಂದ ಅವನು ಫೋನ್ ರಿಸೀವ್ ಮಾಡೋ ಪರಿಸ್ಥಿತಿಯಲ್ಲಿರ್ಲಿಲ್ಲ. ಡಾಬಾ ಹತ್ರ ಇದೀನಿ ಅಂತ ಕೊನೆಯದಾಗಿ ಹೇಳಿದ್ದ ವ್ಯಕ್ತಿ ಮತ್ತೆ ಮನೆಗೆ ಬಂದಿರಲಿಲ್ಲ. ಅದೇ ಆತಂಕದಲ್ಲಿ ಭಾಗ್ಯಶ್ರೀ ತನ್ನ ಸಹೋದರನಿಗೆ ವಿಷಯವನ್ನ ಹೇಳಿದ್ಲು. ಅವನು ಡಾಬಾ ಹತ್ರ ಹೋಗಿ ನೋಡಿದ್ರೆ ಎಲ್ರು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡಿದ್ರು. ಹೀಗಾಗಿ ಅಲ್ಲೆಲ್ಲೂ ಸೋಮ ಕಾಣಿಸ್ಲೇ ಇಲ್ಲ. ಅಲ್ಲಿ ನಾರ್ಮಲ್ ಆಗಿ ವ್ಯಾಪಾರ ವಹಿವಾಟು ನಡೀತಿತ್ತು. ಸೋಮನ ಬಗ್ಗೆ ಡಾಬಾದಲ್ಲಿ ವಿಚಾರಿಸಿದ್ರೆ ಅವರು ನಮಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರು. ಇದರಿಂದ ಸೋಮನ ಹೆಂಡತಿ ಭಾಗ್ಯಶ್ರೀ ಪೊಲೀಸರಿಗೆ ಗಂಡ ಕಾಣೆಯಾಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಲು. ಸೋಮ ರೌಡಿ ಶೀಟರ್ ಆಗಿದ್ರಿಂದ ಅವನಿಗೆ ಶತ್ರುಗಳು ಹೆಚ್ಚಾಗಿದ್ರು. ಹೀಗಾಗಿ ಅವನನ್ನ ಯಾರೋ ಕೊಂದಿರ್ತಾರೆ ಅಂತ ಪೊಲೀಸರು ಮೊದಲಿಗೆ ಅನುಮಾನಿಸಿದ್ರು. ಪೊಲೀಸರಿಗೆ ಡಾಬಾ ಹತ್ರ ಗಲಾಟೆ ನಡೆದ ವಿಚಾರ ಗೊತ್ತಾಗಿತ್ತು. ಇದರಿಂದ ಡಾಬಾ ಮಾಲೀಕ ಹಾಗೂ ಅಲ್ಲಿ ಕೆಲಸ ಮಾಡೋರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ನಿಜವನ್ನ ಬಾಯಿ ಬಿಟ್ಟಿದ್ರು. ಆಗ ಡಾಬಾ ಹಿಂದೆ ಅಗೆದು ನೋಡಿದಾಗ ಸೋಮನ ಮೃತದೇಹ ಪತ್ತೆಯಾಗಿತ್ತು. ಅಂದು ಈ ಕೊಲೆಯಲ್ಲಿ ಒಟ್ಟು 7 ಜನ ಭಾಗಿಯಾಗಿದ್ದಾರೆ ಅಂತ ಅವರ ಮೇಲೆ FIR ದಾಖಲಿಸಿ ಪೊಲೀಸರು ಎಲ್ಲರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಆದ್ರೆ ಕೆಲವೇ ದಿನಗಳಿಗೆ ಕೊಲೆ ಆರೋಪಿಗಳೆಲ್ಲ ಬೇಲ್ ಮೇಲೆ ಹೊರಗೆ ಬಂದಿದ್ರು. ಹೀಗೆ ಎಣ್ಣೆ ವಿಚಾರಕ್ಕೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿತ್ತು. ಆದ್ರೆ ಕೊಲೆ ಮಾಡಿದ್ದ ಆರೋಪಿಗಳು ಜೈಲಿನಿಂದ ರಿಲೀಸ್ ಆದಾಗ್ಲೇ ಅಸಲಿ ಕತೆ ಶುರುವಾಗಿತ್ತು. ರೌಡಿ ಶೀಟರ್ ಸೋಮನ ಹೆಂಡತಿ ಭಾಗ್ಯಶ್ರೀ ತನ್ನ ಗಂಡನ ಶವದ ಮೇಲೆ ಪ್ರಮಾಣ ಮಾಡಿದ್ಲು. ನಿನ್ನ ಕೊಂದವರನ್ನ ಕೊಲ್ಲೋ ತನಕ ನಾನು ನಿದ್ದೆ ಮಾಡೋದಿಲ್ಲ ಅಂತ ಭಾಗ್ಯಶ್ರೀ ಗಂಡನ ಮೇಲೆ ಆಣೆ ಮಾಡಿದ್ಲು. ಸೋಮನ ಗ್ಯಾಂಗ್ ಹಾಗೂ ಅವನ ಸಹೋದರ ನಾಗರಾಜ್ ಜೊತೆ ಸೇರಿ 10 ಜನ ಹುಡುಗರನ್ನ ಭಾಗ್ಯಶ್ರೀ ಕಲೆ ಹಾಕಿದ್ಲು. ಮೊದಲೇ ಇವರಿಗೆಲ್ಲ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಸಹ ಇತ್ತು. ಅಷ್ಟರಲ್ಲಾಗ್ಲೇ ಡಾಬಾ ಮಾಲೀಕರಾದ ಸಿದ್ಧಾರ್ಥ, ಜಗದೀಶ, ಅಣ್ಣಪ್ಪ ಸೇರಿದಂತೆ ಇನ್ನು ಕೆಲವು ಸಹಚರರಿಗೆ ಜಾಮೀನು ಸಿಕ್ಕಿತ್ತು. ಅದೇ ದಿನ ಸಂಜೆ ಎಲ್ಲರೂ ತಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ರು. ಈ ವಿಚಾರ ಭಾಗ್ಯಶ್ರೀಗೆ ಗೊತ್ತಾದ ತಕ್ಷಣ ಸೋಮನ ಸಹೋದರ ಮತ್ತು ಅವನ ಗ್ಯಾಂಗ್ ನ ಎಚ್ಚರಿಸಿದ್ಲು. ಯಾವುದೇ ಕಾರಣಕ್ಕೂ ಅವರನ್ನ ಬಿಡಬಾರ್ದು, ಎಲ್ಲರನ್ನು ಅಟ್ಟಾಡಿಸಿಕೊಂಡು ಬೇಟೆಯಾಡಿ ಕೊಲ್ಬೇಕು ಅಂತ ಹುಕುಂ ಕೊಟ್ಟಿದ್ಲು. ಅಲ್ಲದೆ ನನ್ನ ಗಂಡನನ್ನ ಕೊಂದ 6 ತಿಂಗಳಿಗೆ ಅವರಿಗೆಲ್ಲ ಜಾಮೀನು ಸಿಕ್ಕಿದೆ. ಹೀಗಾಗಿ ನಮಗೂ ಕೂಡ 6 ತಿಂಗಳಲ್ಲಿ ಬೇಲ್ ಸಿಗುತ್ತೆ ಅಂತ ಕೊಲೆ ಮಾಡೋಕೆ ಭಾಗ್ಯಶ್ರೀ ಎಲ್ರಿಗೂ ಉತ್ಸಾಹವನ್ನ ತುಂಬಿದ್ಲು. ಇದರಿಂದ ಅಂದು 10 ಜನ ಸೇರ್ಕೊಂಡು ಸಿದ್ಧಾರ್ಥ, ಜಗದೀಶ ಮತ್ತು ಅಣ್ಣಪ್ಪನ ಕೊಲೆಗೆ ಮುಂದಾಗಿದ್ರು.
ಅಂದು ಜಾಮೀನು ಸಿಕ್ಕ ಖುಷಿಯಲ್ಲೇ ಡಾಬಾದಲ್ಲಿ ಕೂತು 3 ಜನ ಪಾರ್ಟಿ ಮಾಡ್ತಿದ್ರು. ಇವರು ಇಲ್ದೇ ಇದ್ರು ಡಾಬಾ ವ್ಯಾಪಾರ ಚೆನ್ನಾಗೇ ನಡೆಯುತ್ತಿತ್ತು. ಇವರೆಲ್ಲ ಜೈಲಿನಲ್ಲಿ ಇದ್ದಾಗ ಇವನ ಬೆಂಬಲಿಗ ರಮಣ ಅನ್ನೋನು ಡಾಬಾ ನಡೆಸ್ತಿದ್ದ. ಅಂದು ಸೋಮನನ್ನ ಕೊಂದವರೆಲ್ಲ ಡಾಬಾದಲ್ಲೇ ಪಾರ್ಟಿ ಮಾಡ್ತಿದ್ರು. ಅಂದು ರಾತ್ರಿವರೆಗೂ ಪಾರ್ಟಿ ಮುಂದುವರೆದಿತ್ತು. ಈ ವಿಚಾರ ಸೋಮನ ಗ್ಯಾಂಗ್ಗೆ ಗೊತ್ತಾಗಿತ್ತು. ಅಂದು ಭಾಗ್ಯಶ್ರೀ ಮತ್ತೆ ತಮ್ಮವರನ್ನ ಹುರಿದುಂಬಿಸಿದ್ಲು. ರಾತ್ರಿ 12:45 ಸರಿಯಾಗಿ 7 ಜನ ವ್ಯಕ್ತಿಗಳು ಬೈಕ್ನಲ್ಲಿ ಡಾಬಾಗೆ ಬಂದಿದ್ರು. ಡಾಬಾ ಒಳಗೆ ಹೋದ ಅವರು ಮೊದಲು ಡಾಬಾ ಮಾಲೀಕ ಸಿದ್ಧಾರ್ಥನನ್ನ ಹಿಡಿದು ಮನಸ್ಸೋ ಇಚ್ಛೆ ಚಾಕುವಿನಿಂದ ಚುಚ್ಚಿದ್ರು. ತಲೆ ಮೇಲೆ ರಾಡ್ನಿಂದ ಹೊಡೆದಿದ್ರು. ಇದರಿಂದ ಸಿದ್ಧಾರ್ಥ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ನಂತರ ಅವನ ಅಳಿಯ ಜಗದೀಶ್ ಹಾಗೂ ಉಳಿದವರು ಅಲ್ಲಿಂದ ಎಸ್ಕೇಪ್ ಆಗೋಕೆ ಡಾಬಾ ಹಿಂದೆ ಇದ್ದ ಹೊಲದ ಮೂಲಕ ಓಡೋಕೆ ಶುರು ಮಾಡಿದ್ರು. ಆದ್ರೂ ಕತ್ತಲಿನಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕೊಲ್ಬೇಕು ಅಂತ ಅವತ್ತು ಇವರೆಲ್ಲ ಡಿಸೈಡ್ ಆಗಿದ್ರು. ಯಾಕಂದ್ರೆ ಅಂದು ಡಾಬಾದಲ್ಲಿ ಗಲಾಟೆ ನಡೆದಾಗ ಹೋಟೆಲ್ ಸಿಬ್ಬಂದಿ ಕೂಡ ಸೋಮನ ಮೇಲೆ ದಾಳಿ ಮಾಡಿದ್ರು. ಈ ವಿಚಾರ ತಿಳಿದಿದ್ರಿಂದ ಅವರೆಲ್ಲರೂ ಎಲ್ಲರ ಮೇಲೂ ಸೇಡು ತೀರಿಸಿಕೊಳ್ಳೋಕೆ ಮುಂದಾಗಿದ್ರು. ಹೀಗಾಗಿ ಅಂದು ಹೊಲದಲ್ಲಿ ಅಟ್ಟಾಡಿಸಿಕೊಂಡು ಹೋಗಿ ಬೇಟೆಯಾಡಿ ಜಗದೀಶ್ನ ಕೊಂದಿದ್ರು. ಆದ್ರೆ ಸೋಮನ ಕೊಲೆಗೂ ಈ ಡಾಬಾ ನಡೆಸ್ತಿದ್ದ ರಮಣನಿಗೂ ಯಾವುದೇ ಸಂಬಂಧವಿರಲಿಲ್ಲ. ಆದ್ರೆ ಅಂದು ಇವರೊಟ್ಟಿಗೆ ಇದ್ದ ಪಾಪಕ್ಕೆ ಅವನನ್ನು ಕೂಡ ಈ ಕಿರಾತಕರು ಸಾಯಿಸಿದ್ರು. 3 ಜನರನ್ನ ಕೊಂದ ನಂತರ ಇನ್ನು ಮಿಕ್ಕ 2 ಸಿಕ್ಕಿರ್ಲಿಲ್ಲ. ಇದೇ ಬೇಸರದಿಂದ ಅಲ್ಲಿಂದ ಎಲ್ರು ಹೊರಟು ಸೀದಾ ಮನೆಗೆ ಬಂದಿದ್ರು. ಭಾಗ್ಯಶ್ರೀಗೆ ನಡೆದ ವಿಷಯವನ್ನ ಹೇಳಿದ್ರು. 2 ತಪ್ಪಿಸಿಕೊಂಡ್ರು. ಅಣ್ಣಪ್ಪ ಸಿಗ್ಲಿಲ್ಲ ಅಂತ ಹೇಳಿದ್ರು. ಆದ್ರೂ ಪರವಾಗಿಲ್ಲ ಅಂತ ಭಾಗ್ಯಶ್ರೀ ಜೈಲಿನಿಂದ ಮತ್ತೆ ಹೊರಗೆ ಬಂದ ತಕ್ಷಣ ಅವನನ್ನು ಕೊಲ್ಲೋಣ ಅಂತ ಹೇಳಿದ್ಲು. ಇವರ ಕೊಲೆ ಬಗ್ಗೆ ತಿಳಿಯುತ್ತಿದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡಿದ್ರು. ಅಲ್ಲಿದ್ದ ಕೆಲವರನ್ನ ವಿಚಾರಿಸಿದಾಗ ವಿಷಯ ಗೊತ್ತಾಗಿತ್ತು. ತಮ್ಮ ಮೇಲೆ ದಾಳಿ ಮಾಡಿದ್ದು ಸೋಮನ ಕಡೆಯವರು ಅಂತ ಬದುಕಿದ್ದ ಅಣ್ಣಪ್ಪ ಪೊಲೀಸರಿಗೆ ತಿಳಿಸಿದ್ದ. ಇದರಿಂದ ವಿಚಾರಣೆ ಮಾಡಿದಾಗ ಭಾಗ್ಯಶ್ರೀ ಹೆಸರು ಕೂಡ ಹೊರಗೆ ಬಂದಿತ್ತು. ಇವಳ ಜೊತೆಗೆ ಒಟ್ಟು 8 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇತ್ತ ಗಂಡನ ಆತ್ಮಕ್ಕೆ ಶಾಂತಿ ಸಿಗೋ ತರ ಮಾಡಿದ್ದೀನಿ ಅಂತ ಭಾಗ್ಯಶ್ರೀ ಧೈರ್ಯವಾಗಿ ಪೊಲೀಸರ ಮುಂದೆ ತಪ್ಪೊಪ್ಕೊಂಡಿದ್ಲು. ಇನ್ನು ಈ ಕೊಲೆ ಕರ್ನಾಟಕದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ನನ್ನ ಗಂಡನನ್ನ ಕೊಂದವರನ್ನ ಕೊಂದ ನಂತರವೇ ಹಣೆಯಲ್ಲಿರೋ ಕುಂಕುಮ ಕತ್ತಲಿರೋ ತಾಳಿ ತೆಗೆಯೋದಾಗಿ ಭಾಗ್ಯಶ್ರೀ ಪ್ರಮಾಣ ಮಾಡಿದ್ಲು. ಹಾಗೆ ಅಂದುಕೊಂಡಂತೆ ಅವರ ಕಥೆಯನ್ನೇ ಮುಗಿಸಿ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಟ್ಟೆ ಅನ್ನೋ ಖುಷಿಯಲ್ಲೇ ಭಾಗ್ಯಶ್ರೀ ಜೈಲಿಗೆ ಹೋದ್ಲು. ಅಲ್ಲದೆ ಇನ್ನು ಶತ್ರುಗಳಿದ್ದು ಅವರನ್ನು ಕೂಡ ಕೊಲ್ಲೋದಾಗಿ ಜೈಲಿನಲ್ಲಿತ್ಕೊಂಡೆ ಭಾಗ್ಯಶ್ರೀ ಶಪಥ ಮಾಡಿದ್ದಾಳೆ. ಇದರಿಂದ ಭಾಗ್ಯಶ್ರೀ ಅಂಡ್ ಗ್ಯಾಂಗ್ಗೆ ಪೊಲೀಸರು ಬೇಲ್ ಸಿಗದಂತೆ ಎಚ್ಚರ ವಹಿಸಿದ್ರು. So last year, one of the deceased and his relative had killed one of the accused's brother. So primarily it looks like a revenge murder, and many times the local police have gone to the village and warned both sides, and preventive cases were also booked on either side. So far we have secured 7 accused. They are detained and they are being questioned by local police. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.